ಮೈಸೂರು ವಿಶ್ವವಿಖ್ಯಾತಿಯ ನಾಡು. ಮೈಸೂರು ಇತಿಹಾಸಗಳ ನಗರ. ಅಂದಚಂದದ ಮೈಸೂರು. ಇಂತಹ ಮೈಸೂರಿನಲ್ಲಿ ನಮ್ಮ ಸುವರ್ಣ ಲೇಡೀಸ್ ಕ್ಲಬ್ ಆಚರಿಸಿಕೊಳ್ಳುತ್ತಿರುವ ವಾರ್ಷಿಕೋತ್ಸವಕ್ಕೆ ಮೈಸೂರು ಮಹಿಳೆಯರ ಬೃಹತ್ ಸಾಂಸ್ಕೃತಿಕ ಸವಾರಿ. ಬನ್ನಿ ಹಾರೈಸೋಣ. Five, 4, 3, 2, 1. ಮೈಸೂರು ಆಧುನಿಕ ಕರ್ನಾಟಕದ ಸಂಸ್ಕೃತಿಯ ತೊಟ್ಟಿಲು ಎಂದರೆ ಖಂಡಿತ ಅತಿಶಯೋಕ್ತಿಯಲ್ಲ. ಕಲೆ, ಸಾಹಿತ್ಯ, ಸಂಗೀತ, ವಿಜ್ಞಾನ, ಶಿಲ್ಪಕಲೆ ಹಾಗೂ ಹತ್ತಾರು ವಿಶೇಷಗಳಿಗೆ ತವರು ಈ ನಮ್ಮ ಮೈಸೂರು. ಇಂಥ ಮೈಸೂರು ಕರ್ನಾಟಕದ ಮನೆ ಮಾತಾಗಿರುವ ಸುವರ್ಣ ವಾಹಿನಿಗೆ ಅಚ್ಚಳಿಯದಂತೆ ನಂಟಾಗಿ ಬಿಟ್ಟಿದೆ. ಸುವರ್ಣ ಕಳೆದ 5 ವರ್ಷದಲ್ಲಿ ಕನ್ನಡಿಗರ ಮನೆ ಮನವನ್ನು ತುಂಬಿರುವ ಹೆಸರು. ಪ್ರಾರಂಭವಾದ ಕೆಲವೇ ತಿಂಗಳುಗಳಲ್ಲಿ ಇಡೀ ಕರ್ನಾಟಕದ ಕೋಟ್ಯಾನುಕೋಟಿ ವೀಕ್ಷಕರ ಅಚ್ಚುಮೆಚ್ಚಾದ ವಾಹಿನಿ. ವಿಭಿನ್ನವಾದ, ವಿಶೇಷವಾದ, ಸಾರ್ಥಕವಾದ ಮನರಂಜನೆಯನ್ನು ಕೊಡಬೇಕೆಂಬ ಆಸೆ ಹೊತ್ತು ಬಂದ ಸುವರ್ಣ ತನ್ನ ವೀಕ್ಷಕರ ಮನಮಿಡಿತವನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು ಅದರ ಬದ್ಧತೆಗೆ ಹಿಡಿದ ಕನ್ನಡಿಯಾಗಿದೆ. ಸ್ಟಾರ್ ಸಿಂಗರ್, ಕಥೆಯಲ್ಲ ಜೀವನ, ಸ್ವಯಂವರ, ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು, ನೀನಾ ನಾನಾ, ಬೊಂಬಾಟ್ ಭೋಜನ, ಮಜಾ ವಿತ್ ಸೃಜಾ, ಇಡೀ ದಕ್ಷಿಣ ಭಾರತದ ಗಮನ ಸೆಳೆದಿರುವ ಕನ್ನಡದ ಕೋಟ್ಯಾಧಿಪತಿ, ಹೀಗೆ ಒಂದರ ಮೇಲೊಂದು ಅದ್ಭುತ ರಿಯಾಲಿಟಿ ಶೋಗಳು. ಗುರು ರಾಘವೇಂದ್ರ ವೈಭವ, ಲಕುಮಿ, ಕೃಷ್ಣ ರುಕ್ಮಿಣಿ, ಪ್ರೀತಿಯಿಂದ, ಅಮೃತ ವರ್ಷಿಣಿ, ಚೆಲುವಿ, ಪಲ್ಲವಿ ಅನುಪಲ್ಲವಿ, ಪಂಚರಂಗಿ ಪಾಂಪಾಂ, ಹೀಗೆ ಒಂದಕ್ಕಿಂತ ಒಂದು ಮನಸೂರೆಗೊಳ್ಳುವ ಮೆಗಾ ಧಾರಾವಾಹಿಗಳು. ಮನರಂಜನೆಯನ್ನು ನೀಡೋದರಲ್ಲಿ ಮಾತ್ರವಲ್ಲ, ವೀಕ್ಷಕರನ್ನು ತಲುಪೋದ್ರಲ್ಲೂ ಸುವರ್ಣ ಡಿಫರೆಂಟ್. ವೀಕ್ಷಕರ ಜೊತೆ ನೇರ ಸಂಪರ್ಕ ಸಾಧಿಸಿ ಅವರ ಬೇಕು ಬೇಡಗಳಿಗೆ ತಕ್ಕಂತೆ ಕಾರ್ಯಕ್ರಮ ರೂಪಿಸುವ ಸುವರ್ಣದ ಕಳಕಳಿಯ ಫಲವೇ ಸುವರ್ಣ ಲೇಡೀಸ್ ಕ್ಲಬ್. ಬಹುಶಃ ಈ ದೇಶದ ಕಿರುತೆರೆಯ ಇತಿಹಾಸದಲ್ಲೇ ಟಿವಿ ವಾಹಿನಿಯೊಂದು ವೀಕ್ಷಕರ ಜೊತೆ ನೇರ ಸಂಪರ್ಕ ಸಾಧಿಸುವ ಮೊಟ್ಟ ಮೊದಲ ಪ್ರಯತ್ನವಿದು. ಮೈಸೂರಿನ ಲೇಡೀಸ್ ಕ್ಲಬ್ ಸದಸ್ಯರಿಗೆ ಈಗ ಒಂದು ಸಂತೋಷದ ಸಂದರ್ಭ. ಕಾರಣ, ಅವರ ತವರೂರಲ್ಲಿ ಲೇಡೀಸ್ ಕ್ಲಬ್ ಪ್ರಾರಂಭವಾಗಿ 1 ವರ್ಷ ಕಳೆದಿದೆ. ಇದು ಸಾಧನೆಯ 1 ವರ್ಷ, ಸಾಧನೆ ತಂದ ಹೊಸ ಹುಮ್ಮಸ್ಸಿನ 1 ವರ್ಷ. ವಿಶ್ವ ಪರಿಸರ ದಿನಾಚರಣೆ, ಇನ್ನು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದ ಮೈಸೂರಿನ ಲೇಡೀಸ್ ಕ್ಲಬ್ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಮಹತ್ತರ ಯೋಜನೆಗಳಿಗೆ ಸಿದ್ಧವಾಗುತ್ತಿದೆ. ಇವಿಷ್ಟೇ ಅಲ್ಲ, ಅದು ಈಗ ಮತ್ತೊಂದು ಮಹತ್ತರ ಕಾರ್ಯಕ್ರಮದಲ್ಲಿ ಸುವರ್ಣ ವಾಹಿನಿಗೆ ಬೆಂಬಲವಾಗಿದೆ. 3 ಹೊಸ ಧಾರಾವಾಹಿಗಳನ್ನ ಒಂದೇ ದಿನದಿಂದ ತೆರೆಗೆ ತರುವ ಹೊಸ ಸಾಹಸಕ್ಕೆ ಸುವರ್ಣ ವಾಹಿನಿ ಸಜ್ಜಾಗಿದೆ. ಪರೀಕ್ಷಿತ್ನನ್ನು ಮತ್ತೊಂದು ವಿಶೇಷ ಪಾತ್ರದಲ್ಲಿ ಪರಿಚಯಿಸಲಿರುವ ಆಕಾಶದೀಪ, ಕರ್ನಾಟಕದ ಸ್ವಾತಂತ್ರ್ಯದ ಮೊದಲ ಕಿಡಿ ಹಚ್ಚಿದ ವೀರನಾರಿಯ ಕಥೆ ಹೇಳುವ ಕೆಳದಿ ಚೆನ್ನಮ್ಮ, ಹಲವು ವರ್ಷಗಳ ನಂತರ ಕಿರುತೆರೆಗೆ ಮತ್ತೆ ಪಾದಾರ್ಪಣೆ ಮಾಡುತ್ತಿರುವ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರನ್ನು ವಿಶೇಷ ಪಾತ್ರದಲ್ಲಿ ತೋರುತ್ತಿರುವ ಭಾಗ್ಯವಂತರು. ಹೀಗೆ ಆಕರ್ಷಣೆಗಳ ಬುತ್ತಿಯನ್ನೇ ಹೊತ್ತು ತರುತ್ತಿದೆ ಸುವರ್ಣ ಲೇಡೀಸ್ ಕ್ಲಬ್. ಮೈಸೂರಿನ ಎಲ್ಲ ವೀಕ್ಷಕರಿಗೆ ಹಾಗೂ ಸುವರ್ಣ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಇಂದಿನ ಈ ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ದಿವಸ ನಮ್ಮ ಜೊತೆ ಎರಡೆರಡು ಸಂತೋಷದ ಸಂಭ್ರಮ ಒಂದಾಗಿದೆ. ಒಂದು ಲೇಡೀಸ್ ಕ್ಲಬ್ನ ವಾರ್ಷಿಕ ಸಮಾರಂಭ, ಹಾಗೇನೆ ಈ ದಿವಸ ಪ್ರಶಸ್ತಿ ಸಮಾರಂಭ ಕೂಡ ಹೌದು. ಕರ್ನಾಟಕದಲ್ಲಿ ತುಂಬ ಒಂದು ಸಂಸ್ಕೃತಿ ಇದೆ, ಅಥವಾ ನಮ್ಮ ಹಿಂದಿನವರು ಈ ರೀತಿ ಬಾಳಿದ್ರು ಅಂತ ನಮಗೆ ಗೊತ್ತಾಗಬೇಕು ಅಂತಂದರೆ, ಅದು ನಾವು ತಿಳ್ಕೋಬೇಕು ಅಂದರೆ ಅದಕ್ಕೆ ತುಂಬಾ ಒಂದು ಇತಿಹಾಸವನ್ನು ಹೊಂದಿರುವಂತಹ
ಕ್ಷೇತ್ರ, ಜಾಗ ನಮ್ಮ ಈ ಒಂದು ಮೈಸೂರು. ಇಂಥ ಒಂದು ಅತ್ಯುತ್ತಮ ಕ್ಷೇತ್ರ ಮೈಸೂರಲ್ಲಿ ನಾವು ಈ ದಿವಸ ಸುವರ್ಣ ಲೇಡೀಸ್ ಕ್ಲಬ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅದಕ್ಕೆ ತುಂಬಾ ಸಂತೋಷ ಆಗ್ತದೆ. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸುವರ್ಣ ವಾಹಿನಿಯ ಅಭಿಮಾನಿಗಳಿಗೆ ನಮ್ಮ ವಾಹಿನಿಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ದಿವಸ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವಂಥವರು ಮೈಸೂರಿನ ಜಿಲ್ಲಾಧಿಕಾರಿಗಳಾದಂತಹ ವಸ್ತ್ರದ PS ಅವರು. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಅವರ ಧರ್ಮ ಪತ್ನಿ ಕೂಡ ಈ ದಿವಸ ನಮ್ಮ ಜೊತೆ ಇದ್ದಾರೆ, ಪಲ್ಲವಿ ವಸ್ತ್ರದ್ ಅಂತ. ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಅವ್ರನ್ನ ವೇದಿಕೆಗೆ ಸ್ವಾಗತಿಸೋಣ. ಹಾಗೆ ಸುವರ್ಣ ವಾಹಿನಿಯ ರಿಸರ್ಚ್ ಹಾಗೂ ಮಾರ್ಕೆಟಿಂಗ್ ಹೆಡ್ ಆದಂತಹ ಅನಿಲ್ ನಾರಂಗ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ವೇದಿಕೆಯನ್ನು ಅಲಂಕರಿಸಬೇಕು. ನಮ್ಮ ಈ ಒಂದು ಸುವರ್ಣ ವಾಹಿನಿ ಅಂತ ಒಂದು ಕಾರ್ಯಕ್ರಮವನ್ನು, ಲೇಡೀಸ್ ಕ್ಲಬ್ ಅನ್ನೋ ಕಾರ್ಯಕ್ರಮವನ್ನು ನಾವು ಮಾಡಬೇಕು, ಪ್ರತಿಯೊಂದು ಊರಲ್ಲೂ ಹಮ್ಕೋಬೇಕು ಅಂತ ಹೇಳಿದಾಗ ನಮಗೆ ಆ ಊರಲ್ಲಿ ಒಬ್ಬ ಪ್ರತಿನಿಧಿ ತುಂಬ ಅವಶ್ಯಕತೆ ಆಗುತ್ತೆ. ಯಾಕೆಂತಂದರೆ ನಾವು ಬೆಂಗಳೂರಲ್ಲಿ ಇದ್ಕೊಂಡು ಪ್ರತಿಯೊಂದು ಊರನ್ನ ತಲುಪೋದು ತುಂಬ ಕಷ್ಟ. ಆ ಊರಿನ ಒಬ್ಬ ಪ್ರತಿನಿಧಿ ಇದ್ರೆ ನಮಗೆ ತುಂಬಾ ಸುಲಭ ಆಗುತ್ತೆ. ಇಡೀ ಮೈಸೂರಲ್ಲಿ ಇರುವಂತಹ ಇಷ್ಟು ಜನನ ಸೇರಿಸಿ ನಮ್ಮ ಕಾರ್ಯಕ್ರಮವನ್ನು ಈ ದಿವಸ ಇಷ್ಟು ಚೆನ್ನಾಗಿ ಮಾಡಿಕೊಡೋದಕ್ಕೆ ಅವರ ಒಂದು ಬೆಂಬಲವನ್ನು ನೀಡಿರ್ತಕ್ಕಂಥವರು ಮೈಸೂರಿನ ಈ ಒಂದು ಲೇಡೀಸ್ ಕ್ಲಬ್ನ ಅಧ್ಯಕ್ಷರಾದಂತಹ ಸುಮನಾ ರಘುನಂದನ್ ಅವರು. ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ವೇದಿಕೆನ ಅಲಂಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿಗಳಿಗೆ ನಮ್ಮ ವಾಹಿನಿಯ ಪರವಾಗಿ ಒಂದು ಕಿರು ಕಾಣಿಕೆಯ ಮೂಲಕ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ರೀತಿ ಎಲ್ಲ ಕಡೆ ತಮ್ಮ ಒಂದು ಬೆಂಬಲವನ್ನು ಕೊಟ್ಟಂತಹ ಎಲ್ಲ ಊರಿನ ಕೆಲವು ಪ್ರತಿನಿಧಿಗಳು ಈ ದಿವಸ ನಮ್ಮ ಜೊತೆ ಇಲ್ಲಿ ಮೈಸೂರಲ್ಲಿ ಇದ್ದಾರೆ. ಅವ್ರನ್ನ ಕರಿತೀನಿ, ದಯವಿಟ್ಟು ಅವ್ರ ವೇದಿಕೆಗೆ ಬರಬೇಕು. ಗದಗಿಂದ ಬಂದಿರತಕ್ಕಂತಹ ಶೈಲಜಾ ಕಬ್ಲೂರ್ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಹುಬ್ಬಳ್ಳಿಯಿಂದ ಉಮಾ ಮುಕುಂದ್ ಅವರು ನಮ್ಮ ಜೊತೆ ಇದ್ದಾರೆ, ಹಾಗೂ ಕವಿತಾ ಅವರು ನಮ್ಮ ಜೊತೆ ಇದ್ದಾರೆ. ಧಾರವಾಡದಿಂದ ಶಶಿಕಲಾ ಮತ್ತು ಜಯಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಹಾಸನದಿಂದ ಮಮತಾ ಶಿವು ಹಾಗೂ ಸುಮಾ ಅವರು ಇದ್ದಾರೆ. ಶಿವಮೊಗ್ಗದಿಂದ ಉಮಾ ಅನ್ನೋರು ಬಂದಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕಾರ್ಯಕ್ರಮವನ್ನ ದೀಪ ಬೆಳಗೋದ್ರ ಮೂಲಕ ಅಲ್ಲ, ಈ ಒಂದು ಶ್ರಾವಣ ಮಾಸದಲ್ಲಿ ಹಲವಾರು ಹಬ್ಬಗಳು ಬರುತ್ತೆ. ಅಂತ ಹಬ್ಬಗಳನ್ನ ನಮ್ಮ ಇಂದಿನ ಅತಿಥಿಗಳು ಪ್ರಾರಂಭ ಮಾಡೋದ್ರ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇದೆ. ನಾಗರ ಪಂಚಮಿ ಹಬ್ಬದ ದಿನ ನಾವು ನಾಗಪ್ಪಂಗೆ ಹಾಲು ಹಾಕಿ ಹಬ್ಬನ ಮಾಡ್ತೀವಿ. ಸೊ ಜಿಲ್ಲಾಧಿಕಾರಿಗಳು ಈ ದಿವಸ ನಾಗಪ್ಪನ ಹುತ್ತಕ್ಕೆ ಹಾಲು ಹಾಕೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಕೇಳ್ಕೊತೀನಿ. ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಹಬ್ಬ ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣನ ತೊಟ್ಟಿಲನ್ನ ತೂಗೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಪಲ್ಲವಿ ಅವರಲ್ಲಿ ಕೇಳ್ಕೊತಾ ಇದ್ದಾರೆ. ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ನಮಗೆ ತುಂಬಾನೇ ಸಂತೋಷ. ಯಾಕೆ ಅಂತಂದ್ರೆ ಅದು ಲಕ್ಷ್ಮಿ ಹಬ್ಬ. ಲಕ್ಷ್ಮೀ ದೇವಿಗೆ ಪೂಜೆ ಮಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಸುಮನಾ ಅವರಲ್ಲಿ ರಕ್ಷಾ ಬಂಧನದ ಈ ಒಂದು ಹಬ್ಬದ ಪ್ರತೀಕವಾಗಿ ರಾಖಿಯನ್ನ ಸುಮನಾ ರಘುನಂದನ್ ಅವರು ಕಟ್ಟಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮಗೆ ಸ್ವಾತಂತ್ರ್ಯ ಸಿಕ್ಕಂತಹ ದಿನ ಕೂಡ ಈ ಒಂದು ಶ್ರಾವಣ ಮಾಸದಲ್ಲೇ ಬರುತ್ತೆ, ಆಗಸ್ಟ್ 15. ಸೊ ದಯವಿಟ್ಟು ಅನಿಲ್ ನಾರಂಗ್ ಅವರು ಭಾರತ ಮಾತೆಗೆ ಹೂವನ್ನು ಅರ್ಪಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.
ಕಾರ್ಯಕ್ರಮಕ್ಕೆ ವಿಭಿನ್ನವಾಗಿ ಚಾಲನೆಯನ್ನ ನೀಡಿ ನಮಗೆ ಸಹಕರಿಸಿದಂತಹ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಸುವರ್ಣ ಲೇಡೀಸ್ ಕ್ಲಬ್ ಬಗ್ಗೆ ತಮ್ಮ ಒಂದು ಅಭಿಪ್ರಾಯಗಳನ್ನು ಹಾಗೂ ಇಂದಿನ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚ್ಕೋಬೇಕು ಅಂತ PS ವಸ್ತ್ರದವ್ರಿಗೆ ಕೇಳ್ಕೊತಾ ಇದ್ದೀನಿ. ಸುವರ್ಣ ಚಾನಲಿಂದ ಬಂದಂಥ ಎಲ್ಲ ಮಹನೀಯರೇ, ಮಹಿಳೆಯರೇ, ಈ ಚಾನಲ್ನಲ್ಲಿ ಎಲ್ಲಕ್ಕಿಂತ ಹೆಚ್ಚು ಮೆರುಗು ತರುವಂಥ ಎಲ್ಲ ಗೌರವಾನ್ವಿತ ಆ್ಯಕ್ಟರ್ಸ್ ಆ್ಯಂಡ್ ಆ್ಯಕ್ಟ್ರೆಸಸ್ರವರೇ ಮತ್ತು ಸುದ್ದಿ ಮಾಧ್ಯಮದ ಮಿತ್ರರೇ, ಇಲ್ಲಿ ನಾನು ಕೂಲ್ತಾಗ ನನಗೆ ಒಂದು ಥರದ ಬೇರೆ ಭಾಷಾನೇ ಆಗ್ತಾಯಿತ್ತು. ನಾವು ನಮ್ಮ ದೇಶ ಪುರುಷ ಪ್ರಧಾನ ದೇಶ ಅಂತ ನಾವು ಹೇಳ್ತೀವಿ. ಎಲ್ಲಿ ನೋಡಿದಲ್ಲೂ ಪುರುಷರೇ ಜಾಸ್ತಿ ಇರ್ತೀವಿ. ಇಲ್ಲಿ ನೋಡಿದರೆ ಮಹಿಳೆಯರೇ ಜಾಸ್ತಿ ಇದ್ದಾರೆ. ವೇದಿಕೆ ಮೇಲೂ ನಾವು ಮೈನಾರಿಟಿನೇ ಆಗಿದ್ದೀವಿ. ಮತ್ತು ನಾವೆಲ್ಲರೂ ಮಹಿಳೆಯರು ಮನೆ ಕೆಲಸ ಮಾಡ್ತಾರೆ, ಅಲ್ಪ ಸ್ವಲ್ಪ ಕೆಲಸ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಈಗ ಗ್ಲೋಬಲ್ ಜಗತ್ತಿನಲ್ಲಿ ಪುರುಷರಿಗಿಂತಲೂ ಮುಂಚೆ ಹೋಗಿಬಿಟ್ಟಿದ್ದಾರೆ. ಅದಲ್ಲದೆ ನಾವು ವಿದ್ಯಾರ್ಥಿ ಇದ್ದಾಗ ಆವಾಗ ನಮಗೆ ಹೇಳ್ತಿದ್ರು, ಯಾರಾದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಅವರ ಜೊತೆ ಇರ್ತಕ್ಕಂಥ ಸತ್ಸಂಗದಿಂದ ನಿಮಗೆ ಗೊತ್ತಾಗ್ತದೆ ಅಂತ. ಅವ್ರು ಹೇಗಿದ್ದಾರೆ, ಅವ್ರ ಚರಿತ್ರೆ ಹೇಗಿದೆ ಅಂತ ಗೊತ್ತಾಗ್ತದಂತ. ಸೊ ಇಲ್ಲಿ ನಾವು ನೋಡ್ಕೊಳ್ಳೋದು ಸುವರ್ಣ ಲೇಡೀಸ್ ಕ್ಲಬ್ನವರು ಅಂತ ನೋಡಿದ ತಕ್ಷಣ ಒಂದು ಥರದ ಗೌರವ, ಹೆಮ್ಮೆ ಕೂಡ ಬರ್ತದೆ. ಯಾಕಂದರೆ ಸಂಘ ಭಾಳ ಚೆನ್ನಾಗಿದೆ ಅಂದಮೇಲೆ ಎಲ್ಲ ಗೊತ್ತಾಗ್ಬಿಡ್ತದೆ ಅಂತ. ಈಗ ಎಲೆಕ್ಟ್ರಾನಿಕ್ ಮಾಧ್ಯಮದಿಂದ ಭಾಳಷ್ಟು ಬೇಗನೆ ಎಲ್ಲ ಮಾಹಿತಿ ಗೊತ್ತಾಗ್ತದೆ. ಆದಾಗ್ಯೂ ಕೂಡ ನಮಗೆ ಒಂದು ಚುಟುಕು ಹೇಳ್ತಾ ಇದ್ರು, ಏನಾದರೂ ಮಾಹಿತಿ ಯಾರಿಗೂ ಹೇಳಬಾರ್ದಾಗಿತ್ತಂದರೆ ಅಥವಾ ಭಾಳ ಬೇಗನೆ ಮುಟ್ಟಿಸ್ಬೇಕಾಗಿತ್ತಂದರೆ ನಿಮ್ಮ ಪತ್ನಿಗೆ ಅಥವಾ ಲೇಡೀಸ್ ಕ್ಲಬ್ನವರಿಗೆ ಇದು ದಯವಿಟ್ಟು ಹೇಳಬೇಡ ಅಂತ ಹೇಳಿದರೆ ಭಾಳ ಬೇಗನೆ ಮುಟ್ತದೆ ಅಂತಲೂ ಹೇಳಿದರು. ಒಟ್ಟಾರೆ 1 ವರ್ಷ ಈ ಲೇಡೀಸ್ ಕ್ಲಬ್ ಭಾಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಒಳ್ಳೆಯ ಕಾರ್ಯ ಮಾಡಿದೆ. ಮತ್ತು ಅವರ ಸದಸ್ಯರಲ್ಲಿ ಮಾಡಿದಂಥ ಹಲವಾರು ಸ್ಪರ್ಧೆಗಳ ಬಗ್ಗೆ ಗುರುತಿಸಿ ಅವರಿಗೆ ಪ್ರಶಸ್ತಿ ಕೂಡ ನೀಡ್ತಾ ಇದ್ದೀರಾ. ಮತ್ತು ಸುವರ್ಣ ಚಾನೆಲ್ದಿಂದ ಭಾಳಷ್ಟು ಮನೋರಂಜನೆ ಕಾರ್ಯಕ್ರಮ ಅಷ್ಟೇ ಅಲ್ಲ, ರಾಷ್ಟ್ರ ಪ್ರೇಮದ ಬಗ್ಗೆ ಮತ್ತು ಮಾಹಿತಿ ಉಳ್ಳಂಥ ಕಾರ್ಯಕ್ರಮ ಹಮ್ಮಿಕೊಳ್ಳ ಬರ್ತಾ ಇದೆ. ಇದೇ ಥರ ಈ ಚಾನೆಲ್ ಲೇಡೀಸ್ ಕ್ಲಬ್ ಮುಂದುವರಿಯಲಿ, ಒಳ್ಳೆಯ ಹೆಸರು ಮಾಡಲಿ, ಕೀರ್ತಿ ತರಲಿ ಮತ್ತು ಈ ದೇಶ ಕಟ್ಟುವುದರಲ್ಲಿ ಎಲ್ಲ ಥರದ ಸಾಧನೆ ಮಾಡಲಿ ಅಂತ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ಬಹಳಷ್ಟು ಜನಕ್ಕೆ ಒಂದು ಅನುಮಾನ ಇರ್ಬೋದು, ಲೇಡೀಸ್ ಕ್ಲಬ್ ಅಂದ್ರೆ ಏನು, ಅಲ್ಲಿ ಏನು ಮಾಡ್ತಾರೆ, ಅದನ್ನ ಯಾಕಾಗಿ ಸುವರ್ಣ ವಾಹಿನಿಯವ್ರು ಮಾಡಿದ್ದಾರೆ ಅಂತ. ಒಟ್ಟಾರೆ ಈ ಒಂದು ಲೇಡೀಸ್ ಕ್ಲಬ್ನ ಹಿನ್ನೆಲೆ ಏನು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ KB ವೈದ್ಯ ಅವ್ರನ್ನ ವೇದಿಕೆಗೆ ಕರಿತಾ ಇದ್ದೀನಿ. ಸೊ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಸುವರ್ಣದ ಬೆಂಬಲಿಗರು, ಸಪೋರ್ಟರ್ಸ್. ನಿಮ್ಮ ಒಂದು ಮಾಹಿತಿ, ನಿಮ್ಮ ಒಂದು ಅನಿಸಿಕೆಗಳನ್ನು ತಗೊಂಡು ನಾವು ಇವತ್ತಿನವರೆಗೂ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಮತ್ತೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ಸುವರ್ಣದಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಿರಲಿ, ಅದು ಶೋಗಳಾಗಿರ್ಬೋದು, ರಿಯಾಲಿಟಿ ಶೋಗಳಾಗಿರ್ಬೋದು, ಸೀರಿಯಲ್ಗಳಾಗಿರ್ಬೋದು, ಮೊದಲು ಪ್ರಾಧಾನ್ಯವನ್ನು ಕೊಡೋದು ಸುವರ್ಣ ಲೇಡೀಸ್ ಕ್ಲಬ್ಬಿನ ಮೆಂಬರ್ಸ್ಗಳಿಗೆ. 2010 ಅಕ್ಟೋಬರ್ದಲ್ಲಿ ನಮ್ಮ ಸುವರ್ಣ ಲೇಡೀಸ್ ಕ್ಲಬ್ ಜನ್ಮ ತಾಳ್ತು. ಇವತ್ತಿಗೆ 2 ವರ್ಷ. ಬಟ್ ಮೈಸೂರಿಗೆ ಇವತ್ತು 1 ವರ್ಷ. 2 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳು, ಸಾಕಷ್ಟು ರೂಪರೇಷೆಗಳು ಚೇಂಜ್ ಆಗಿವೆ. 10, 20, 100, 200 ಸಂಖ್ಯೆ ಇರುವಂಥ ಇವತ್ತು ಲೇಡೀಸ್ ಕ್ಲಬ್ 8,000 ಜನ ಮೆಂಬರ್ಸ್ ಇದ್ದಾರೆ ಅಂದರೆ ಅದು ಯಾವ ರೀತಿ ಹೇಳಬೇಕು, ಅದು ಅಂಥ ಹೆಮ್ಮೆ ಆದಂಥ ವಿಷಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುವರ್ಣ ಲೇಡೀಸ್ ಕ್ಲಬ್ ಮೈಸೂರು ಎಲ್ಲರ ಬಗ್ಗೆ ಹೇಳಬೇಕು ಅನ್ನೋಕ್ಕಿಂತ ಪ್ರತಿಯೊಬ್ಬ ಸುವರ್ಣ ಲೇಡೀಸ್ ಕ್ಲಬ್ಬಿನ ಸದಸ್ಯರುಗಳು ಬೆಂಬಲವಾಗಿದ್ದಾರೆ. ಹಾಗೆ ಅಧ್ಯಕ್ಷರು ಕೂಡ ಸುಮನಾ ರಘುನಂದನ್ ಅವರು. ಬರೀ ಸುಮನಾ ರಘುನಂದನ್ 2 ಹೆಸರು ಹೇಳ್ಬಿಡ್ತಿದ್ದೀನಿ, ಯಾಕಂದರೆ ಇಬ್ಬರು ದಂಪತಿಗಳು ಅವ್ರು ಲೇಡೀಸ್ ಕ್ಲಬ್ ಮೆಂಬರ್ ಅಲ್ಲ, ಅವ್ರ ಮನೆಯವರು. ಬಟ್ ಎಲ್ಲ 90% ಸಪೋರ್ಟ್ ಮಾಡ್ತಾ ಇರೋದು ಅವರ ಮನೆಯವರು ರಘುನಂದನ್ ಅವರು. ಸೊ ಅವರಿಬ್ಬರಿಗೂ, ಸುಮನಾ ರಘುನಂದನ್ ಇಬ್ಬರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸಿ, ಈ ಒಂದು ಕ್ಲಬ್, ಈ ಮೈಸೂರು ಕ್ಲಬ್ಬು ವರ್ಷ, 2 ವರ್ಷ, 10 ವರ್ಷ ಹಾಗೆ ಬೆಳೆದು ಉನ್ನತವಾಗಿ ಮೈಸೂರಿನ ಪ್ರತಿಯೊಂದು ಓಣಿಯಲ್ಲಿ, ಪ್ರತಿಯೊಂದು ಮನೆಯಲ್ಲಿ ಸುವರ್ಣ ಲೇಡೀಸ್ ಕ್ಲಬ್ಬಿನ ಮೆಂಬರ್ಸ್ ಇರಲಿ ಅಂತ ಹಾರೈಸ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂಥ ಈ ವೇದಿಕೆಗೆ ನಮನವನ್ನು ಸಲ್ಲಿಸಿ 1-2 ಮಾತು ಮುಗಿಸ್ತಿದ್ದೀನಿ. ಧನ್ಯವಾದಗಳು. ಈಗ ನಮ್ಮ ಮೈಸೂರಲ್ಲಿ ಈ ಒಂದು ಲೇಡೀಸ್ ಕ್ಲಬ್ ಹೇಗೆ ಪ್ರಾರಂಭ ಆಯಿತು, ಅದಕ್ಕೆ ಯಾರ್ಯಾರು ಸಹಕಾರವನ್ನು ನೀಡಿದ್ರು ಅನ್ನೋದ್ರ ಬಗ್ಗೆ
ವಿವರವಾಗಿ ವಿವರಣೆಯನ್ನ ನೀಡ್ತಾ ಇದ್ದಾರೆ ಅಮೀನಾ ಅವರು. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್. ಸುವರ್ಣ ಲೇಡೀಸ್ ಕ್ಲಬ್ ಮೈಸೂರು ಪ್ರಾರಂಭವಾಗಿ ಇಂದಿಗೆ 1 ವರ್ಷ ಕಳೆದಿದೆ. 300 ಸದಸ್ಯರುಗಳಿಂದ ಪ್ರಾರಂಭಗೊಂಡ ನಮ್ಮ ಸುವರ್ಣ ಲೇಡೀಸ್ ಕ್ಲಬ್ ಮೈಸೂರು ಇಂದಿಗೆ 1400ಕ್ಕಿಂತಲೂ ಹೆಚ್ಚಿನ ಸದಸ್ಯರುಗಳನ್ನು ಹೊಂದಿದೆ ಎಂದು ತಿಳಿಸಲು ಹೆಮ್ಮೆ ಅನ್ನಿಸುತ್ತದೆ. ಜುಲೈ ತಿಂಗಳಲ್ಲಿ ಎಲ್ಲ ಸದಸ್ಯರುಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೆಪ್ಟೆಂಬರ್ ತಿಂಗಳಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಲೇಡೀಸ್ ಕ್ಲಬ್ ಸದಸ್ಯರಿಗೆ ಮನೆ ಮನೆಗೊಂಬೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದೆವು. ಡಿಸೆಂಬರಲ್ಲಿ ತಿಂಗಳಿನಲ್ಲಿ ಪ್ರೊಫೆಸರ್ ಗೋಪಾಲನ್ ಅವರಿಂದ ರಾಮಕೃಷ್ಣ ಜ್ಯೋತಿ ಶಾಲೆಯ 10ನೇ ತರಗತಿ ಮಕ್ಕಳಿಗೆ ಪರೀಕ್ಷೆ ತಯಾರಿ ಹೇಗೆ ಎಂಬುದರ ಬಗ್ಗೆ ತಿಳುವಳಿಕೆ ನೀಡಲಾಯಿತು. ಮುಂಬರುವ ದಿನಗಳಲ್ಲಿಯೂ ಇದಕ್ಕಿಂತಲೂ ಉನ್ನತ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ನೀಡಲು ಪ್ರಯತ್ನಿಸುತ್ತೇವೆ. ವಂದನೆಗಳೊಂದಿಗೆ ಅಮೀನಾ ಕಾಲೆ ಖಾನ್. ಈಗ ಇಂದಿನ ಕಾರ್ಯಕ್ರಮದ ಅತಿಥಿಗಳಾದಂತಹ ಪಲ್ಲವಿ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಿದ್ದೀನಿ. ನಾನು ಯಾವಾಗ ಒಳಗೆ ಬಂದೆ ಕಲಾಭವನ ಒಳಗೆ, ನನಗೆ ಯಾವ ಫಂಕ್ಷನ್ಗೆ ಆ ಥರ ಬಂದಿದ್ದು ಅನಿಸಿಲ್ಲ. ಐ ಥಾಟ್ ಐ ಹ್ಯಾವ್ ಕಮ್ ಫಾರ್ ಸಮ್ ಮ್ಯಾರೇಜ್ ಆರ್ ಒಂದು ಹಬ್ಬ ನಡೀತಾ ಇದೆ, ಆ ಹಬ್ಬಕ್ಕೆ ನಾ ಬಂದಿದ್ದಂಗೆ ಅನಿಸ್ತು. ಐ ವಾಸ್ ಸೋ ಹ್ಯಾಪಿ that all ladies, they have come in such a colorful and beautiful dress. I'm seeing such a huge mob with so many ladies. I'm really elated. I'm very happy that so many people, she told, I had asked your president, she told 150, at the beginning, there are only 150 something, but now more than 1,000 you are. And by next year, I wish that it should be in the thousands. I wish all the best, and by the next year, I wish that your membership should be double and you should be celebrating in much grand way. All the best. Thank you. ಈಗ ಮೈಸೂರಿನ ಲೇಡೀಸ್ ಕ್ಲಬ್ನ ಅಧ್ಯಕ್ಷರಾಗಿರುವಂತಹ ಸುಮನಾ ರಘುನಂದನ್ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊತಿದ್ದೀನಿ. ನನಗೆ ಬಹಳನೇ ಸಂತೋಷ ಆಗ್ತಾ ಇದೆ. ಮತ್ತು ಇದು ನಾವು ಬರೀ ಮೈಸೂರಿನಲ್ಲಿ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಾ. ನನಗೆ ಬೇರೆ ಊರಿನಿಂದ ನನ್ನ ಗೆಳತಿಯರು ಬಂದಿದ್ದಾರೆ ನೋಡಿ. ಈಗ ನಾವು ಒಂದು 5-6 ಊರಿನವರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿ ಎಲ್ಲ ಒಂದು ಬಳಗದವ್ರ ಥರ ಆಗಿದ್ದೀವಿ. ಸೊ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಮತ್ತು ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಹೊಸ ಮೆರುಗನ್ನು ಕೊಟ್ಟಿರೋದು ವಸ್ತ್ರದವರು ಮತ್ತು ಅವರ ಧರ್ಮಪತ್ನಿಯವರು ನಮ್ಮ ಕಾರ್ಯಕ್ರಮಕ್ಕೆ ಒಟ್ಟಾಗಿ ಬಂದಿರೋದು ನನಗೆ ಭಾಳನೇ ಸಂತೋಷ ಅನಿಸ್ತಾ ಇದೆ. ಸುವರ್ಣ ಚಾನೆಲ್ನವರು ನಮಗೆ ಈ ವೇದಿಕೆಯನ್ನು ಕೊಟ್ಟು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ನಾವು ಮುಂದಿನ ವರ್ಷಗಳಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡೋಣ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇದಕ್ಕೆ ನೀವೆಲ್ಲರೂ ಒಪ್ಪಿ ನನಗೆ ಒಳ್ಳೆಯ ಸದಾವಕಾಶವನ್ನು ಮಾಡಿಕೊಡಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಸುವರ್ಣ ಲೇಡೀಸ್ ಕ್ಲಬ್ ಶುರುವಾಗಿ ಈಗ 1 ವರ್ಷ ಆಗಿದೆ. ಮೊದಲನೇ ವರ್ಷದ ಹುಟ್ಟದ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳು. ಈ ಲೇಡೀಸ್ ಕ್ಲಬ್ಬಲ್ಲಿ ನೀವು ತುಂಬ ಚೆನ್ನಾಗಿ ಭಾಗವಹಿಸಿದ್ದೀರಾ. ನಿಮ್ಮ ಪ್ರತಿಭೆಗೆ ಒಂದು ವೇದಿಕೆ ಸಿಕ್ಕಿದೆ. ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ನಿಮಗೆ ಅವಾರ್ಡ್ಸ್ ಕೊಡ್ತಾ ಇದ್ದಾರೆ. ಯಾರಿಗೆ ಬಹುಮಾನ ಬರುತ್ತೋ ಅವರೆಲ್ಲರಿಗೂ ಶುಭಾಶಯಗಳು. ಯಾರಿಗೆ ಬರಲ್ವೋ ಚಿಂತೆ ಮಾಡಬೇಡಿ, ಮುಂದಿನ ವರ್ಷ ನಿಮಗೆ ಬರುತ್ತೆ. ಹಾಯ್, ಹಲೋ, ನಮಸ್ತೆ, ನಮಸ್ಕಾರ, ಸಲಾಂ ಅಲೈಕಂ, ವಣಕಂ. ಏನ್ರಿ, ನಾನು ಮೈಸೂರಿನವನೇ. ನಮ್ಮ ಮೈಸೂರು ಪವರ್ ಇಷ್ಟನಾ? ಇಲ್ಲಿ ನೆರೆದಿರುವ ಎಲ್ಲ ಮೈಸೂರಿನ ಜನತೆಗೂ ಹಾಗೂ ಸುವರ್ಣ ವಾಹಿನಿಯ ನಮ್ಮೆಲ್ಲರ ನೆಚ್ಚಿನ ವೀಕ್ಷಕರಿಗೂ ಸುವರ್ಣ ವಾಹಿನಿಯ ಪರವಾಗಿ ಹಾಗೂ ಸುವರ್ಣ ಲೇಡೀಸ್ ಕ್ಲಬ್ನ ಪರವಾಗಿ ಹಾರ್ದಿಕವಾದ ಸ್ವಾಗತ. ಸುವರ್ಣ ಲೇಡೀಸ್ ಕ್ಲಬ್ನ ವಾರ್ಷಿಕೋತ್ಸವ ಹಾಗೆ ಪ್ರಶಸ್ತಿ ಸಮಾರಂಭ ಇವತ್ತೆಲ್ಲರೂ ನಾವಿಲ್ಲಿ ಸೇರಿದ್ದೀವಿ. ಎಲ್ಲಿ ಸೇರಿದ್ದೀವಿ? ಮೈಸೂರು. ಮೈಸೂರಲ್ಲಿ ಏನೇನಿಲ್ಲ ರೀ. ಮೈಸೂರು ಅರಮನೆ, ಮೈಸೂರು KRS, ಕಾರಿಂಜಿ ಕೆರೆ, ಕುಕ್ರಳ್ಳಿ ಕೆರೆ, ಜಗನ್ಮೋಹನ ಪ್ಯಾಲೇಸು, ಅಬಾ ಬಾ 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 ಹೇಳ್ತಾ ಹೋದ್ರೆ ಒಂದೇ ಎರಡೇ. ಅದಕ್ಕಿಂತ ಹೆಚ್ಚಾಗಿ ನಾನು ಮೈಸೂರಿನವನೇ. ಅದಕ್ಕೋಸ್ಕರ ಆದ್ರೂ ಒಂದು ಜೋರ್ ಚಪ್ಪಾಳೆ ಕೊಡ್ರಿ. ನಾನು ಯಾರು ಅಂತ ಕೇಳ್ತಿದ್ದೀರಾ? ನಾನು ರೀ ಫೇಸ್ಬುಕ್ ಮಂಜ. ಈ ಫೇಸ್ಬುಕ್ ಮಂಜ ಹಾಕಿದ್ರೆ ಸ್ಕೆಚ್ಚು ಬೇಕಾಗಿಲ್ಲ ಮಚ್ಚು. ಹಾಗಂತ ಮಚ್ಚೆಲ್ಲ ತಂದಿಲ್ಲ ಕಣ್ರಿ. ಬಹಳ ಪ್ರೀತಿಯಿಂದ ನಮ್ಮ ಇಡೀ ಪಂಚರಂಗಿ ಪಂಪ್ ಟೀಮ್ನ ಇವತ್ತು ಮೈಸೂರಿಗೆ ಕರ್ಕೊಂಬಂದಿದ್ದೀನಿ. ಅದು ಇವತ್ತು ನಮ್ಮ ಟೀಮ್ ಫುಲ್ಲು ನೀವೇ ನೋಡಿದ್ರಲ್ಲ, ಒಬ್ಬೊಬ್ರು ನನ್ನ ಕ್ಯಾರೆಕ್ಟರ್ ಕಣ್ರಿ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗತ್ತೆ. ಹಾಗಾದ್ರೆ ತಡ ಯಾಕೆ, ಕಾರ್ಯಕ್ರಮನ ಶುರು ಮಾಡೋಣ. ಮಾತಾಡಿದ್ ಸಾಕು, ಓಕೆನಾ? ಓಕೆ. ಹಾಗಾದ್ರೆ ಮೊದಲನೇ ಹಾಡು ಆ ಅನ್ಲು ಆ ದಿನ, ಆಹಾ ಅನ್ಲು ಈ ದಿನ. ಅವ್ರು ಮಾಡ್ತಾರ್ರಿ, ನಾನು ಎಲ್ಲ ಹೇಳ್ಬಿಟ್ರೆ ಅವ್ರೇನು ಮಾಡ್ತಾರೆ. ಹಾಗಾದ್ರೆ ಸ್ವಾಗತಿಸಿ ಆ ಅಮಾಟೆ.
ಕೋಳಿನೇ ಕೂಗೋದಿಲ್ಲ ನಾವು ಊರಲ್ಲೆಲ್ಲ ಇದೆಲ್ಲ ಡೊಂಕೇನಲ್ಲ ಕುಡಿಯೋಕೆ ಪ್ರಾಬ್ಲಮ್ ಇಲ್ಲ ರಾರಾ ರಾರಾ ಎನ್ನುತ್ತಾರೆ ಜಲಕ್ಕೂ ತೋರೆ ಎನ್ನುತ್ತಾರೆ ಜಾರಿ ಬೀಳುತ್ತಾರೆ ನೋಡಿ ನನ್ನ ಬಾಲಿವುಡ್ಡಿನೋರೆ ಅಲೆತ್ತ ಭಾರಿ ದುಡ್ಡಿನೋರೆ ಬೇಡಿಕೊಳ್ಳುತ್ತಾರೆ ಕೋಶೆ ಕನ್ನ ಸೋಮ್ 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 ಬರಾಬರ್ ಸೋಮ್ 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 ಬರಾಬರ್ ತಾರೆ ಎನ್ನುತ್ತಾರೆ ಜಲಕ್ಕೂ ತೋರೆ ಎನ್ನುತ್ತಾರೆ ಜಾರಿ ಬೀಳುತ್ತಾರೆ ನೋಡಿ ನನ್ನ ಯಾರಾನ ಗಂಡ್ಮಕ್ಳು ಹಿಡ್ಕೋಬಾರ್ಲೆ ಯಾಕೋ ಕಾಲ್ ನಿಲ್ವಾಲ್ವು ಬಾಡಿ ಬ್ಯಾಲೆನ್ಸ್ ತಪ್ಪಿತಿ ಚಪ್ಪಲ್ ಕಳೆದೋಗ್ಯಾವು ಸ್ವಲ್ಪ ಕೈ ಚಾಚಿರ್ಲೆ ಸ್ವಲ್ಪ ಬಿಟ್ಕೊಂಡು ಆಮೇಲೆ ಕೂತ್ಕೊಂಡು ಮಾತಾಡೋಣ ಅಂದ್ಲು ಆ ದಿನ ಓಹೋ ಅಂದ್ಲು ಈ ದಿನ ಆ ಅಮ್ಮಾಟ ಆ ಅಮ್ಮಾಟ ಲಿಪ್ಸ್ ಕೊಟ್ಲು ಆ ದಿನ ಚಿಪ್ಸ್ ಕೊಟ್ಲು ಈ ದಿನ ಆ ಅಮ್ಮಾಟ ಆ ಅಮ್ಮಾಟ ನಾನು ಸುಮ್ಮನೆ ನಿಂತಿದ್ದೆ ಎದುರಿಗೆ ಬಂದ್ಬಿಟ್ಲು ನನ್ನ ಗುಂಡಿ ಬಿಚ್ಚಿತ್ತು ಹೃದಯ ಕದ್ಬಿಟ್ಲು ಓ ಮೈ ಲಾರ್ಡ್ ನಾನು ಸತ್ಯವನ್ನು ಹೇಳುತ್ತೇನೆ ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ ರೋಮಿಯೋ ಜೂಲಿಯಟ್ ಲೈಲಾ ಮಜ್ನು ಸಲೀಮ್ ಅನಾರ್ಕಲಿ ಅವ್ರದೆಲ್ಲ ಫ್ಲಾಪ್ ಲವ್ ಸ್ಟೋರೀಸ್ ಒನ್ ಅಂಡ್ ಓನ್ಲಿ ಅಚ್ಚೋದ್ ಮಾತ್ರ ಟಾಪ್ ಲವ್ ಸ್ಟೋರಿ ಸರಿ ಮುಂದೆ ಹೇಳ್ಬಮ್ಮ ಹೂ ಅಂದ್ಲು ಆ ದಿನ ಓಹೋ ಅಂದ್ಲು ಈ ದಿನ ಆ ಅಮ್ಮಾಟ ಆ ಅಮ್ಮಾಟ ಓಡ್ ಬಂದ್ಲು ಆ ದಿನ ಓಡೋಗ್ಬಿಟ್ಲು ಈ ದಿನ ಆ ಅಮ್ಮಾಟ ಆ ಅಮ್ಮಾಟ I like it.
ಬಿಟ್ಟು ಬಂದ್ವೆಲ್ಲ ನಮ್ಮೂರ ನೆನಪು ಬರತೈತಿ ಹೊಳ್ಳಿ ಹೊಳ್ಳೆ ಬಿಟ್ಟು ಬಂದ್ವೆಲ್ಲ ನಮ್ಮೂರ. ಏನ್ ಹುಡ್ಕಾಕತ್ತೀರಿ? ಇಲ್ಲೇ ಅದೆಯಲ್ಲ ನಿನ್ನ ಹುಡುಕ್ಲಿಕ್ಕತ್ತೀನಿ ನೋಡ. ಅಯ್ಯ ನಿಮ್ ಜೀವನ ಪೂರ್ತಿ ಬರೇ ಮರಿಯೋದನ ಆತಲ್ಲ. ಜ್ಯೋತಿಕಾ. ಅಯ್ಯೋ ಜ್ಯೋತಿಕಾ ಅಲ್ರಿ, ರೇಣುಕಾ. ಅಕ್ಕಿನ ನಾ ಯಾರ ಗೊತ್ತೈತೇನ? ಮಿಸ್ರಿ ಕೋಟೆ ಮೈಲಾರಿ. ಮೀಸಿ ಮ್ಯಾಲ ಕೈ ಇಟ್ರ ಸಾಕು ದಕ್ಷಿಣಕ್ಕೆ ಸಿಡ್ಲು ಹೊಡೆದ್ರ ಉತ್ತರಕ್ಕೆ ಮಳೆ ಆಗ್ತೈತಿ, ಉತ್ತರಕ್ಕೆ ಸಿಡ್ಲು ಹೊಡೆದ್ರ ದಕ್ಷಿಣಕ್ಕೆ ಮಳೆ ಆಗ್ತೈತಿ. ನಡಬಾರ್ಕ್ ಹೊಡೆದ್ರ ಮೈಸೂರಾಗ ಮಳಿ ಬಂದು ಮಲ್ಲಿಗೆ ಹೂ ಅರಳ್ತೈತಿ. ಹೌದ್ರಿ, ಇವತ್ತೇನ್ ಗೆಟಪ್ ಚೇಂಜ್ ಮಾಡಿರಲ್ಲ? ಅಲ್ಲ ನೀನು ಹೊಸ ಸೀರೆ ಉಟ್ಕೊಂಡಿಲ್ಲ? ಹೌದ್ರಿ, ಇದ್ ನೀವು ನನ್ ಬರ್ಡೇ ಕೊಡ್ಸಿದ್ರಿ. ಹೌದ್ರು, ಏನೋ ಮರ್ತ್ ಯಾರ್ದ ಹಾಕೊಂಡ್ ಬಂದಿರೇನ? ಈ ಮೈಲಾರಿ ಮರುವಿನ ಪ್ರಾಣಿ ಕರೆ, ಆದ್ರ ಕಾನ ಪೀನ ಮಕಾನ ಕಪಡ ಯಾವ್ದು ಮರಿಯುದಿಲ್ಲ. ಹೌದ್ರಿ. ಏನ್ರಿ ನಮ್ಮ ಅಣ್ಣವ್ರ ಗತೆ ಕಾಣಕತ್ತೀರಲ್ಲ? ಹೌದು. ಅಲ್ಲ ಏ ನೀನು ಸೀರೆ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿಕತ್ತಿಲ್ಲ? ಅಲ್ರಿ, ಇವಾಗ ಮೈಸೂರ್ಗ್ ಬಂದಿದ್ ಎದಕ್ ಹೇಳ್ರಿ, ಇಲ್ಲಿ ಬಹಳ ಮಂದಿ ಹೆಣ್ಮಕ್ಳು ಕೂಡಿರ್ತಾರ, ನನ್ ಸೀರೆ ವ್ಯಾಪಾರ ಸ್ವಲ್ಪ ಜಾಸ್ತಿ ಆಗ್ತದ ಅಂತ ಬಂದೀನ್ರಿ. ತಗದ ಮೊಸರು ಕೊಡ್ಲ ಹೋದಲ್ಲ ಎಲ್ಲ ಬರೀ ಸೀರೆ ವ್ಯಾಪಾರ ಮಾಡ್ತಂತಿ. ಅಲ್ರಿ, ಕಣ್ ಇರೋದ್ ಎದಕ್ಕ? ಕಣ್ ಹಾಕಾಕ್ರಿ. ಹಂಗ ಹೆಣ್ಮಕ್ಳಲ್ಲಿ ಇರ್ತಾರೋ ಅಲ್ಲೇ ಸೀರೆ ವ್ಯಾಪಾರ ಮಾಡ್ಬೇಕು ನಾವು. ಸೀರೆ ವ್ಯಾಪಾರ ಮಾಡು ಬ್ಯಾಡ ಅನ್ನೋದಿಲ್ಲ, ಆದ್ರ ಪಾಪ ಅವ್ರು ಸೀರೆ ಕೊಡ್ತಿ, ಆಮೇಲೆ ಇನ್ಸ್ಟಾಲ್ಮೆಂಟ್ ಅಂತ ಪ್ರಾಣ ತಿಂತಿ. ನನ್ ಸೀರೆ ಬಗ್ಗೆ ಹಂಗೆಲ್ಲ ಅನ್ಬೇಡ್ರಿ. ರೇಣುಕಾ, ಈ ರೇಣುಕಾ ಅಂದ್ರ ಏನ್ ಅನ್ಕೊಂಡಿರಿ? ಈ ರೇಣುಕಾ ಜೋಡಿ ಚಂದ ಇದ್ರ ಇನ್ಸ್ಟಾಲ್ಮೆಂಟ್, ಇಲ್ಲ ಅಂದ್ರ ಸೆಟ್ಲ್ಮೆಂಟ್. ಹಾಗೇನೆಲ್ಲ ನೀನು ಕಟ್ಕೊಂಡ್ ನಾನು ಮೆಂಟೆ. ಹಂಗೆಲ್ಲ ಅನ್ಬೇಡ್ರಿ ನನಗ. ಅನ್ನವನ. ಅಲ್ಲ ಇಲ್ಲೇ ನಾವ್ ಯಾವ ವಾರ್ಡ್ಕ್ ಬಂದಿವೆ? ಅಯ್ಯೋ ಸೌದತ್ತಿ ಎಲ್ಲವಾ, ಲೇಡೀಸ್ ಕ್ಲಬ್ ಮೆಂಬರ್ ಅವಾರ್ಡ್ ರೀ. ರಬ್ಬರ್ ಅವಾರ್ಡ್? ಅಯ್ಯೋ ಆಕ್ಟಿವ್ ಮೆಂಬರ್ ಅವಾರ್ಡ್. ರೇ ಮೈಲಾರಪ್ಪನವ್ರೆ, ಏನ್ರಿ ನಮ್ಮ ಮೈಸೂರು ಊರಿಗೆ ಬಂದ್ಬಿಟ್ಟು ಇಷ್ಟೊಂದು ಮೆರಿತಿದ್ದೀರಿ? ಮೆರಿಬೇಕಲ್ಲಪ್ಪ, ಎಲ್ಲಾರು ಸೇರಿ ಅವಾರ್ಡ್ ಕೊಡೋರ್ದಾರ ನಂಗೆ. ಅವಾರ್ಡಾ? ಯಾವ್ದು? ಅದಪ್ಪ ಈಗ ಹೇಳಿನಲ್ಲ ಈಕಿ ಮುಂದೆ ರಬ್ಬರ್ ಅವಾರ್ಡ್. ಅಯ್ಯೋ ರಬ್ಬರ್ ಅವಾರ್ಡ್ ಅಲ್ರಿ, ಆಕ್ಟಿವ್ ಮೆಂಬರ್ ಅವಾರ್ಡ್. ಯಾರಿಗ್ ಕೊಡ್ತಾರೆ? ನಮಗಪ್ಪ. ಏ ನಿಮ್ಗೆ ಯಾರಿಗ್ ಕೊಡ್ತಾರೆ? ಇಲ್ಲಿ ಸುವರ್ಣ ಲೇಡೀಸ್ ಕ್ಲಬ್ ಅಂತ ಅವ್ರು ನಡೆಸಿದ್ದಾರೆ. ಅವರಲ್ಲಿ ಯಾರು ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೋ ಅವ್ರಿಗೆ ಕೊಡೋದು, ನಿಮ್ಗಲ್ಲ. ಹಂಗಾದ್ರೆ ನಾನು ಲೇಡೀಸ್ ಕ್ಲಬ್ ಮೆಂಬರ್ ಆಗ್ಬೋದಾ? ಹಾಗೆ ನಾ ಬ್ಯಾಡ ಅನ್ನೋದಿಲ್ಲ. ಅಲ್ಲಿ ಕುಂತಾರಲ್ಲ ಗದ್ಯ ಸರ್, ವೈದ್ಯ ಸರ್, ಅವ್ರು ಒಪ್ಕೊಂಡ್ರೆ ಆಗ್ಬಿಡು. ನೀವ್ ಮೆಂಬರ್ ಆಗ್ಬಿಟ್ರೆ ಪೃಥ್ವಿ ಸರ್ ನಮಗ್ ಬೈತಾರೆ, ಸೀರಿಯಲ್ ಯಾರು ಮಾಡ್ತಾರೆ? ಅಲ್ಲ ಈಗ ಹೋಗುನು ಅಂತೆಲ್ಲ, ಯಾವ ಕ್ಲಬ್ ಮೆಂಬರ್ ಆಗೋದೈತಿ? ಅಯ್ಯೋ ಸೌದತ್ತಿ ಎಲ್ಲವಾ, ಲೇಡೀಸ್ ಕ್ಲಬ್ ಮೆಂಬರ್ ರೀ. ಅದೇನಾ? ಆತ್ ನೋಡಿ ಹೋಗುನು. ರೇ ಓರಿ, ಆಯ್ತು ಓರಿ, ಮೆಂಬರ್ ಆಗ್ತೀರಂತ ಓರಿ. ಈಗ ಸರಿ ನಂಗೆ ಮೈಸೂರು ಪಾಕ್ ಕೊಡ್ಸ್ಬೇಕ್ರೆ? ಈ ಕಡೆ ಹೋಗುನು, ಮೈಸೂರು ಪಾಕ್ ಕೊಡ್ಸ್ತೀನಿ. ಮೈಸೂರು ಪಾಕು, ಮೈಸೂರು ಮಲ್ಲಿಗೆ ಎಲ್ಲ ಎಷ್ಟು ಕಾಡ್ತಿ. ಅಯ್ಯಪ್ಪ, ಇವ್ರಿಗೆ ಬಿಟ್ಟಿದ್ದೆ ಹಿಂಗೆ ಕಂಡ್ರೆ ಅವಾಂತರ ಮಾಡ್ಬಿಡ್ತಾರೆ. ಈಗ ಆಕ್ಟಿವ್ ಮೆಂಬರ್ ಅವಾರ್ಡ್ನ ಅನೌನ್ಸ್ ಮಾಡಕ್ಕೆ ಯಾರನ್ನ ಕರೆಯೋಣ? ಶ್ರೀ ಅನಿಲ್ ನಾರಂಗ್ ಅವರು ಇವತ್ತಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ನಾನು ಕೇಳ್ಕೊತೀನಿ ಸರ್, ಪ್ಲೀಸ್ ಸರ್. Award for the active member goes to Srimati Rupa. Wow! Please welcome onto the stage Srimati Rupa. ಎರಡು 2010-2011 ಕ್ರಿಯಾಶೀಲ ಸದಸ್ಯೆ ಶ್ರೀಮತಿ ರೂಪಾ, ಗೃಹಿಣಿ. ಪತಿ ಶ್ರೀ ಸಂಪತ್ ಕುಮಾರ್ MR, ವ್ಯಾಪಾರಿಗಳು. ಮಗಳು ಎಸ್ ಪ್ರಿಯಾ, ವಿದ್ಯಾರ್ಥಿ. ಇವರು 1 ವರ್ಷ ಕಾಲ ಸೇವೆ ಸಲ್ಲಿಸಿದ್ದಕ್ಕಾಗಿ 2010-2011 ಕ್ರಿಯಾಶೀಲ ಸದಸ್ಯೆ ಸುವರ್ಣ ಲೇಡೀಸ್ ಕ್ಲಬ್ ಪ್ರಶಸ್ತಿ ನೀಡಲಾಗಿದೆ. ನಿಮಗೆ ಸುವರ್ಣ ವಾಹಿನಿ ಅಭಿನಂದಿಸುತ್ತದೆ. ನನಗೆ ಈ ಸುವರ್ಣ ಲೇಡೀಸ್ ಕ್ಲಬ್ಬಲ್ಲಿ ಪ್ರಶಸ್ತಿ ಬಂದಿದ್ದಕ್ಕೆ ತುಂಬ ಸಂತೋಷ ಆಯಿತು. ಮತ್ತು ನನಗೆ ಇಲ್ಲಿಗೆ ಮೆಂಬರ್ ಮಾಡಿದ್ದ ಕೌಸಲ್ಯ ಅವ್ರಿಗೂ ಧನ್ಯವಾದಗಳು. ಇನ್ನು ಮುಂದಕ್ಕೂ ಇದೇ ಥರ ಓಡಾಡಿಕೊಂಡು ಸುಮನ ರಘುನಂದನ್ ಅವ್ರಿಗೆ ಸಹಾಯ ಮಾಡ್ತೀನಿ. ಅವ್ರು ಏನು ಹೇಳಿದ್ರು ಅದನ್ನು ಮಾಡಿಕೊಡ್ತೀನಿ. ಮತ್ತು ಸುವರ್ಣ ಚಾನಲ್ ಅವ್ರಿಗೆ ಧನ್ಯವಾದಗಳು. The
The other active member award goes to Srimati Lakshmi. ಎರಡು ಸಾವಿರದ 2011 ಕ್ರಿಯಾಶೀಲ ಸದಸ್ಯೆ ಶ್ರೀಮತಿ ಲಕ್ಷ್ಮಿ, ಫ್ಯಾಷನ್ ಡಿಸೈನರ್. ಪತಿ ಶ್ರೀ ಎಸ್ ದಿನೇಶ್, ಸರ್ಕಾರಿ ನೌಕರರು. ಮಕ್ಕಳು MD ಚಿರಂತ್, ವಿದ್ಯಾರ್ಥಿ. ಇವರು 1 ವರ್ಷ ಕಾಲ ಸೇವೆ ಸಲ್ಲಿಸಿದ್ದಕ್ಕಾಗಿ 2010-2011 ಕ್ರಿಯಾಶೀಲ ಸದಸ್ಯೆ ಸುವರ್ಣ ಲೇಡೀಸ್ ಕ್ಲಬ್ ಪ್ರಶಸ್ತಿ ನೀಡಲಾಗಿದೆ. ನಿಮಗೆ ಸುವರ್ಣ ವಾಹಿನಿ ಅಭಿನಂದಿಸುತ್ತದೆ. ಸುವರ್ಣ ಚಾನಲ್ ಲೇಡೀಸ್ ಕ್ಲಬ್ಗೆ ನಾನು ತುಂಬ ಹೃದಯದ ವಂದನೆಗಳು. ನನಗೆ ಇದು ಪ್ರಶಸ್ತಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಹಾಗೆ ಬಂದಿದ್ದು ತುಂಬಾ ಖುಷಿ ಆಗ್ತಾ ಇದೆ. ನಂತರನೇ ನನ್ನ ಫ್ರೆಂಡ್ಸ್ನೆಲ್ಲ ಸೇರಿಸ್ಬೇಕು ಅಂತ ತುಂಬ ಅಂದ್ಕೊಂಡಿದ್ದೀನಿ. ತುಂಬ ಜನ ಸೇರಿದ್ದಾರೆ. ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟ ನಮ್ಮ ಮನೆಯವರಿಗೆ ತುಂಬ ಧನ್ಯವಾದ. ಅಬ್ಬ ಏನೇನು ಅವಾರ್ಡ್ ರೀ, ಆಕ್ಟಿವ್ ಮೆಂಬರ್ಸ್ಗೆ ಅವಾರ್ಡ್ ಕೊಡ್ತಾರೆ. ಇನ್ನೂ ಸಾಕಷ್ಟು ಅವಾರ್ಡ್ ಕಾದಿವೆ. ಅದ್ರ ಮುಂಚೆ ಜಾಕಿ 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 ಚಪ್ಪಾಳೆ ಹಾಕಿ 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 ನಿಮ್ಮ ಮುಂದೆ ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೆಂಡು ಭತ್ತ ಸೇಲ್ ಆಗೋಯ್ತು. ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಬೀದಿ ದೀಪ ಆಫ್ ಆಗೋಯ್ತು. ಮಾರಮ್ಮಂಗೂ ಬೋರ್ ಆಗೋಯ್ತು. ನೋಡುವಕ್ಕೂ ನೋಡಿ ಒಬ್ಳು ತಾಯಿ ಮಗುವ ಹೆದ್ದೆ ಬಿಟ್ಲು. ಹುಟ್ಟಿಗೊಂದು ರೀಸನ್ ಇಲ್ಲ, ಇರೋದಿಕ್ಕೂ ಸೀಸನ್ ಇಲ್ಲ. ಹೆಸರು ಗಿಸ್ರಲ್ಲಿ ಏನೈತ್ರಪ್ಪ, ಹಂಗೆ ಸ್ವಲ್ಪ ಗುಪ್ಪೇಕಪ್ಪ. ಜಾಕಿ 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 ರಾಮ ಚಟ್ಟಿ ಕುಡುಕು ಜಾಕಿ 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 ಒಳ್ಳೆಯವರಿಗೂ ಒಳ್ಳೆಯವನಪ್ಪ, ಕೆಟ್ಟೋರಿಗೂ ಒಳ್ಳೆಯವನಪ್ಪ. ಮಾಡಿಲ್ಲ ಎಲ್ಲಿ ತನಕ ಹನುಮಂತಾನೇ ಇವನ ಭಕ್ತ. ನಂಬರ್ 1 ಕೊನೆ ತನಕ ತುಂಬಾ ಸಾಚ ಸುಳ್ಳು ಗುರುಕ. ಒಳ್ಳೆ ಮನುಷ್ಯ ಅಂದಂಗೋದು ಸಂಜೆ ಮೇಲೆ ಸಿಗಲೇಬಾರ್ದು. ಇಂಥವನೊಬ್ಬ ಇದ್ರೆ ನೋಡು ಊರು ದಾರ ಆದಂಗೇನೆ. ಹೆಚ್ಚು ಕಡಿಮೆ ಅರ್ಧ ಊರು ಇವನ ಹೆದರಿ ಬರದಂಗೇನೆ. ಜಾಕಿ 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 ರಾಮ ಚಡ್ಡಿ ಕುಡುಕು ಜಾಕಿ 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 ಸಾಲ ಅಂದ್ರೆ ತುಂಬಾ ಇಷ್ಟ. ಸಾಲ ಕೊಟ್ಟು ಅಲ್ಲಿ ಸತ್ತ ಕೆಲ್ಸ ಏನು ಮಾಡ್ತಾನಂತ ದಮ್ಮಿದ್ದನ್ನು ಕೇಳ್ಕೊಳ್ರಪ್ಪ. ಮಳ್ಳು ತಿನ್ನು ಬಾಳೆ ಹಣ್ಣು, ಪಂಚರ್ ಅಂಗಡಿ, ಪಾನಿಪುರಿ, ರಾಗಿ ಮಿಷನ್, ಬಡ್ಡಿ ಸಾಲ, ರಿಯಲ್ ಎಸ್ಟೇಟ್, ಮೋರಿ ಕ್ರೇನು. ಮೇಕೆ ತಿನ್ನದ ಕಪ್ಪೆ ಇಲ್ಲ, ಇವನು ತಿನ್ನದ ಮೆಕ್ಕೆ ಇಲ್ಲ. 64 ಬಿದ್ದೆಗಿಲ್ಲ, ಇರೋದೊಬ್ರೆ ನಮ್ಮ ಪಾಸು. ಜಾಕಿ 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 ರಾಮ ಚಟ್ಟಿ ಕುಡುಕು ಜಾಕಿ 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 ಜಾಸ್ತಿ ನಿಯತ್ತಲ್ಲಿ ಪಾಪ ಕಂಕಣ ಭಾಗ್ಯ ಕೂಡ್ಲೇ ಇಲ್ಲ. ಹುಟ್ಟಿಸ್ತಾನೆ ಚಿಲ್ರೆ ಕಾಸು, ತಕ್ಕೋಬೇಕು ಸ್ವಲ್ಪ ಲೂಸು. ಹೆಚ್ಚಿ ಮಾತ್ರ ಬಿಸೆ ಇಲ್ಲ, ಜಾಸ್ತಿ
ನೀನೆಂತದಕ್ಕೆ ಇಲ್ಲಿಗೆ ಬಂದದ್ದು? ಮತ್ತೆ ಎಂತ ಮಾಡುದು ನಿಮ್ಮ ಪುನತ್ತ ಕಟ್ಟ? ನಿಮ್ಮನ್ನು ಮದುವೆಯಾಗಿ ಸಪ್ತಪದಿ ತುಳಿದ ಮೇಲೆ ಸಪ್ತ ಸಾಗರದ ಆಚೆ ಕೂಡ ನಿಮ್ಮ ಒಟ್ಟಿಗೆ ಬರ್ತೇನೆ. ಅದಿರ್ಲಿ, ನೀವು ಎಂತದಕ್ಕೆ ಇಲ್ಲಿ ಒಬ್ರೆ ಹಾಡ್ತಾ ನಿಂತಿರೋದು? I like it, I like it. I like it, I like it. ನೋಡು, ಬರುವಾಗ ಒಬ್ಬನೇ ಹೋಗುವಾಗ ಒಬ್ಬನೇ, ಬಂದು ಹೋಗುವ ನಡುವೆ ಈ ಗರ್ಲ್ಸ್ ಐ ಲೈಕ್ ಇಟ್, ಐ ಲೈಕ್ ಇಟ್. ಈ ಮೈಸೂರಿನ ಹುಡುಗಿಯರು ಕಣ್ಣಿನಲ್ಲಿಯೇ KRS ತೋರಿಸ್ತಾರೆ, ಮಾತಲ್ಲೇ ಮೈಸೂರು ಪಾಕ್ ತಿನ್ನಿಸ್ತಾರೆ. ಅದಕ್ಕೆ ನಾನು ಯಾರು ಎದುರು ಬರ್ತಾರೆ ಅವರನ್ನ ಚಾಮುಂಡಿ ಬೆಟ್ಟನ ಬರಿಗಾಲಲ್ಲಿ ಹತ್ತಿಸ್ತೇನೆ ಅಂತ ಹೇಳಿ ಸಾಂಗ್ ಹೇಳ್ತೀನಿ. ಐ ಲೈಕ್ ಇಟ್, ಐ ಲೈಕ್ ಇಟ್. ಆದ್ರೆ ಸಡನ್ ಆಗಿ ನೀನು ಎಂಟ್ರಿ ಆದಿಯಲ್ಲ, ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಸನ್ನಿ ಮೀರ್ದು ಪೋರೆ, ನೀವು ಒಬ್ಬರೇ ಹಾಡ್ತಾ ನಿಂತ್ಕೊಂಡ್ರೆ ಇಲ್ಲಿ ಯಾರಾದ್ರು ಬಂದು ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಮೀನಾ, ನೀನು ನನ್ನನ್ನು ತುಂಬಾ ತಪ್ಪು ತಿಳಿದುಕೊಂಡಿದ್ದೀಯ ಮೀನಾ. ನಾನು ಯಾರು? ಮೀನನಾಥ. ಈ ಮಂಗಳೂರು ಮೀನನಾಥ ಹಾಕಿದರೆ ಕನ್ನಡಕ, ಮೈಸೂರಿನ ಬಾಲೆಯರೆಲ್ಲರೂ ಇವನೆದುರು ತಗದಗ. ಪುನತ್ತ ಕಟ್ಟ, ನಿಮಗೆ ಇದುವೇ ಆಯ್ತು. ನೀವು ಬೇರೆಯವರನ್ನೆಲ್ಲ ತಕ ಮಾಡುದಾಯ್ತು. ನನ್ನ ಒಟ್ಟಿಗೆ ಯಾವತ್ತಾದ್ರೂ ಕುಣಿದಿದ್ದೀರಾ? ನಿಮ್ಮ ಕುತ್ತಿಗೆಗೆ ನಾವು ತಾಳಿ ಕಟ್ಟುವಾಗ ನಮ್ಮ ಗುಲಾಮರಾಗಿರ್ತೀರಂತೇಳಿ ನೀವು ಭ್ರಮಿಸಿರ್ತೀರ. ಯಾಕೆ? ತಪ್ಪು. ನಾವು ನಮ್ಮ ಬೆಲ್ಟನ್ನೇ ನಿಮಗೆ ಕಟ್ಟಿರ್ತೀವಿ. ಮದುವೆಯಾದ ಪ್ರಾರಂಭದಲ್ಲಿ ನೀವು ಅಳ್ತಾ ಇರ್ತೀರಾ. ಯಾಕೆ? ಅದು ನಿಮ್ಮ ಕೊನೆಯಾಳು. ಮದುವೆಯಾದ ಪ್ರಾರಂಭದಲ್ಲಿ ನಾವು ನಗ್ತಾ ಇರ್ತೀವಿ. ಯಾಕೆ? ಅದು ಕೂಡ ನಮ್ಮ ಕೊನೆಯ ನಗು. ಈಗ ನಾವು ತಾಳಿ ಅಂತ ನಮ್ಮ ಬೆಲ್ಟ್ ಅನ್ನು ನಿಮಗೆ ಕಟ್ಟಿ ನಿಮ್ಮ ಹಿಂದೆ ಬೀಲ ಅಲ್ಲಾಡಿಸ್ತಾ ಸಾಯ್ತೇವೆ ನಾವು. ನೀವು ಹೀಗೆ ರೇಗಿಸ್ತಾ ಇದ್ರೆ ನಿಮ್ಮ ಕಾಲು ಮತ್ತು ಕೈ ಎರಡು ಆಕಾಶ ನೋಡ್ಬೇಕು. ಹಾಗೆ ನಾಟ್ಯ ಔಷಧಿ ರೆಡಿ ಮಾಡಿ ನಿಮ್ಗೆ ಕೊಟ್ಟು ಬಿಡ್ತೇನೆ. ಎಂತದು ಮಾರೈತೆ ನೀನು. ಇವತ್ತಿನ ಹುಡುಗಿಯರು ಹೆಂಡತಿಯರು ಅವಕಾಶ ಸಿಕ್ಕಿದ್ರೆ ಗಂಡನಿಗೆ ಅಂಬಾರಿ ತೋರಿಸ್ತೇನೆ ಅಂತ ಹೇಳ್ತಾರೆ. ನೀನು ಆಕಾಶ ತೋರಿಸ್ತೇನೆ ಅಂತ ಹೇಳ್ತಲ್ಲ. ನಿನ್ನ ಪುಣತ ಕಟ್ಟ, ನಿನ್ನ ಸಂತಾನ ಮುತ್ರದ ಬೈರ, ನಿನಗೆ ಸಣ್ಣ ಮೀರ್ದು ಬೈರ, ಮಾರಿ ಹಾಕದು ಪಾರಿ ತಿಗೊಳ್ದ ಕೊಟ್ಟ ಮುಜುಕ ಸರ್ ಇರೇ ಏಪಲ ಒಂದೇ ಅಂಡ್ ಭಾಷೆದ ಅಂತಿನ. ರೇ, ಯಾರಿಗೂ ಅರ್ಥ ಆಗಿಲ್ಲ ನೀವು ಬೈದಿದ್ದು. ಅದೇನ್ ಬೈತಿರೋ, ಅದೇನ್ ಮಾತಾಡ್ತಿರೋ. ಯಾರ ನೀನು? ಅಲ್ಲ ಕಣ್ರಿ, ಈ ಮುಖ ನೋಡಿದ್ಮೇಲೂ ನಾನು ಯಾರು ಅಂತ ಗೊತ್ತಿಲ್ವಾ? ನಾನ್ರಿ ಫೇಸ್ಬುಕ್ ಮಂಜ. ಈ ಫೇಸ್ಬುಕ್ ಮಂಜ ಹಾಕಿದ್ರೆ ಸ್ಕೆಚ್ಚು ಬೇಕಾಗಿಲ್ಲ ಮಚ್ಚು. ಮಚ್ಚಲ್ಲ, ಅದು ನಿನಗೆ ಹುಚ್ಚು. ಮಂಜ, ಸ್ವಲ್ಪ ಇವರಿಗೆ ಬುದ್ಧಿ ಹೇಳು ಮಾರಯ್ಯ. ಅಯ್ಯೋ, ಏನ್ ಬುದ್ಧಿ ಹೇಳದಕ್ಕ? ಈಜ್ ಬರ್ದಿರೋ ಮೀನ್ಗೆ ಬೇಕಾದ್ರೆ ಈಜ್ ಹೇಳ್ಕೊಡ್ಬೋದು. ಆದ್ರೆ ಇವರು ಈಜನ್ನೇ ಜೀವನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಏನ್ ಬುದ್ಧಿ ಹೇಳೋದು? ಮಂಜ, ನೀನು ಜೀವನದಲ್ಲಿ ಇದೊಂದು ಮಾತನ್ನ ನೀನು ಸರಿಯಾಗಿ ಹೇಳಿದೆ ಮಂಜ. ಯಾಕಂದ್ರೆ ನಿಜವಾಗಲೂ ಸರಿಯಾಗಿ ಹೇಳಿದೆ. ಈ ಮೀನನಾಥ ಕಾಲಿಟ್ಟ ಕಡೆ ಜನ ಕೈ ಬೀಸಿ ಕರೀತಾರೆ, ಅಭಿಮಾನ ತೋರಿಸಿ ಸನ್ಮಾನ ಮಾಡ್ತಾರೆ. ಕಲೆಯನ್ನೇ ನಂಬಿ ಬಂದ ಈ ಕಲಾವಿದನನ್ನ ದೇವರಂತ ಈ ಅಭಿಮಾನಿಗಳು ಖಂಡಿತ ಕೈ ಬಿಡೋದಿಲ್ಲ ಅನ್ನೋದನ್ನ ನಾನು ಖಂಡಿತ ಮೆಚ್ಚುತ್ತೀನಿ ಮಂಜ. ಎಂತ ಮಾತು ರೀ! ಈ ಚಪ್ಪಾಳೆ ಇರೋ ತನಕ ನಾವು ಕಲಾವಿದರು ಹೀಗೆ ಇರ್ತೀವಿ ಕಣ್ರಿ. ಏನ್ರಿ ಮೀನಾತ್ರೆ, ಬಹಳ ಆಕ್ಟಿವ್ ಆಗಲಿದ್ದೀರಾ? ಏನ್ ಸಮಾಚಾರ? ಈ ಮೀನನಾಥ ಹುಟ್ಟಿದ್ದೇ ಜೋಶಲ್ಲಿ. ಇವಳು ಸಿಕ್ಕಿದ ಮೇಲೆ ನಾನು ವಾಶ್ ಔಟ್ ಆದ. ಆದ್ರೂ ಇಷ್ಟು ಆಕ್ಟಿವ್ ಆದ್ರೂ ಇದ್ರೆ ಅವಾರ್ಡ್ ಅನ್ನು ಗಿಟ್ಟಿಸ್ಕೊಳ್ಬಹುದಲ್ವ ಮಾರ? ಮೊದಲನೇ ಎರಡು ಅವಾರ್ಡ್ ನಿಮ್ಮಿಂದಾಗಿ ಮಿಸ್ ಆಯ್ತು. 3-4ನೇ ಅವಾರ್ಡ್ ಅದು ಸಿಗ್ಲಿ. ಹೌದಲ್ಲ ರೇ, ನಿಮ್ಗೆ ಯಾರು ಅವಾರ್ಡ್ ಕೊಡ್ತಾರೆ? ನಿಮ್ಗಲ್ಲ ರೀ ಕೊಡೋದು. ಇಲ್ಲಿ ಸುವರ್ಣ ಲೇಡೀಸ್ ಕ್ಲಬ್ ಅಲ್ಲಿ ಇನ್ನು ಆಕ್ಟಿವ್ ಮೆಂಬರ್ಸ್ ಅಲ್ಲಿ ಯಾರು ಇರ್ತಾರೋ ಅವ್ರಿಗೆ ಅವಾರ್ಡ್ ಕೊಡೋದು. ನಿಮ್ಗೆ ಮುಂದಿನ ತಿಂಗಳು ಕೊಡ್ತೀವಿ. ಹೌದಾ? ಅದರೊಂದು ಕೆಲಸ ಮಾಡು. ಅದ್ರೊಂದು ಯಾರು ಗೆಲ್ತಾರೆ ಅವರಿಗೆ ಕೊಡು. ಅವ್ರ ಆಬ್ಸೆಂಟ್ ಆದ್ರೆ ನನ್ನನ್ನು ಕರಿ, ನಾನೇ ಬಂದು ತಗೊಳ್ತೇನೆ. ಆಯ್ತು, ಹೋಗ್ಬೇಕಾ? ಹೋಗ್ಬನ್ನಿ. ಅಬ್ಬಾ, ಇವ್ರು ಕರೆದ್ರೆ ಇದೇ ಗೋಳು ಕಣ್ರಿ. ಹುಷಾರಕ್ಕ, ಯಾರು ಎತ್ತಕ ನೋಡೋರು. ಸರಿ, ಹಾಗಾದ್ರೆ ಮುಂದಿನ ಅವಾರ್ಡ್ನ ಅನೌನ್ಸ್ ಮಾಡಕ್ಕೆ ಪ್ಲೀಸ್ ವೆಲ್ಕಮ್ ಆನ್ ಟು ದ ಸ್ಟೇಜ್ ದಿ ಪಂಚರಂಗಿ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಪೃಥ್ವಿರಾಜ್ ಕುಲಕರ್ಣಿ ಅಂಡ್ ಗುರುರಾಜ್ ಕುಲಕರ್ಣಿ. ಸರ್ ಪ್ಲೀಸ್ ಸರ್. ಇವರಿಬ್ರು ಅಣ್ಣ ತಮ್ಮಂದ್ರು. ನಮ್ಗೆ ಡೈರೆಕ್ಟರ್ ಪ್ರೊಡ್ಯೂಸರ್ ಅಂತಾನೆ ಅನ್ಸಲ್ಲ ಕಣ್ರಿ. ಅಷ್ಟು ಜೋಶಾಗಿ, ಅಷ್ಟು ಹಸನ್ಮುಖಿಯಾಗಿರ್ತಾರೆ. ಸರ್ ಪ್ಲೀಸ್ ಸರ್, ಅನೌನ್ಸ್. ಶ್ರೀಮತಿ ಶ್ಯಾಮಲಾ ಶರ್ಮಾ. 2010-2011 ಕ್ರಿಯಾಶೀಲ ಸದಸ್ಯೆ ಶ್ರೀಮತಿ ಶ್ಯಾಮಲಾ ಶರ್ಮಾ, ನಿವೃತ್ತ ಶಿಕ್ಷಕಿ. ಪತಿ ಶ್ರೀ ಕೃಷ್ಣಪ್ಪ ಕೆ ಶರ್ಮಾ, ನಿವೃತ್ತ ಸರ್ಕಾರಿ ನೌಕರರು. ಮಕ್ಕಳು ವಿಶ್ವಧರ್ಮಿ, ಸವಿತಾ ಹಾಗೂ ನಾಗೇಂದ್ರ. ಇವರು 1 ವರ್ಷ ಕಾಲ ಸೇವೆ ಸಲ್ಲಿಸಿದ್ದಕ್ಕಾಗಿ 2010-2011 ಕ್ರಿಯಾಶೀಲ ಸದಸ್ಯೆ ಸುವರ್ಣ ಲೇಡೀಸ್ ಕ್ಲಬ್ ಪ್ರಶಸ್ತಿ ನೀಡಲಾಗಿದೆ. ನಿಮಗೆ ಸುವರ್ಣ ವಾಹಿನಿ ಅಭಿನಂದಿಸುತ್ತದೆ. ಅವರು ಬಂದಿಲ್ಲ, ಅವರ ಪರವಾಗಿ ಇವತ್ತು ಅವರ ಅಧ್ಯಕ್ಷರು ಇದ್ದಾರೆ. ನಿಮ್ಮನ್ನಾರು ಬಂದು ನಾನು ದಯವಿಟ್ಟು ಸ್ವೀಕರಿಸಬೇಕಂತ ಕೇಳ್ತೇನೆ. ಸರ್, ಇನ್ನೊಂದು ಅವಾರ್ಡ್ ಇದೆ, ನೀವು ಅನೌನ್ಸ್ ಮಾಡ್ಬಿಡಿ ಸರ್.
2010-2011 ಕ್ರಿಯಾಶೀಲ ಸದಸ್ಯೆ ಶ್ರೀಮತಿ BS ಗೀತಾ ಗಣೇಶ್. 2010-2011 ಕ್ರಿಯಾಶೀಲ ಸದಸ್ಯೆ ಶ್ರೀಮತಿ BS ಗೀತಾ ಗಣೇಶ್. ಸಮಾಜ ಸೇವಕಿ, ಪತಿ ಶ್ರೀ S ಗಣಪತಿ. ವ್ಯವಸಾಯ, ಮಕ್ಕಳು ಜಿ ಗಜೇಂದ್ರ, ಜಿ ಗಾನಶ್ರೀ ಹಾಗೂ ಜಿ ಗೌರೀಶ. ಇವರು 1 ವರ್ಷ ಕಾಲ ಸೇವೆ ಸಲ್ಲಿಸಿದ್ದಕ್ಕಾಗಿ 2010-2011 ಕ್ರಿಯಾಶೀಲ ಸದಸ್ಯೆ ಸುವರ್ಣ ಲೇಡೀಸ್ ಕ್ಲಬ್ ಪ್ರಶಸ್ತಿ ನೀಡಲಾಗಿದೆ. ನಿಮಗೆ ಸುವರ್ಣ ವಾಹಿನಿ ಅಭಿನಂದಿಸುತ್ತದೆ. ಇವರು ಇತ್ತೀಚೆಗೆ ಸ್ಪೆಷಲ್ ಪೊಲೀಸ್ ಆಫೀಸರ್ ಕೂಡ ಆಗಿದ್ದಾರೆ. ಇದೊಂದು ಹೆಮ್ಮೆಯ ವಿಷಯ ಲೇಡೀಸ್ ಕ್ಲಬ್ಗೆ. ಯಾಕೆಂದರೆ ಇದು ಮೊದಲೇ ಯಾರಿಗೂ ಕೂಡ ಹೇಳಿರಲಿಲ್ಲ, ಸರ್ಪ್ರೈಸ್ ಆಗಿ ಅನೌನ್ಸ್ ಮಾಡಿರ್ತಕ್ಕಂಥದ್ದು. ಆದರೆ ಒಂದೇನಂತ ಹೇಳಿದ್ರೆ, ಸುವರ್ಣ ಲೇಡೀಸ್ ಕ್ಲಬ್ ಅಸ್ತಿತ್ವಕ್ಕೆ ಬಂದ ದಿನದಿಂದಲೂ ನಾನು ಸುಮನಾ ರಘುನಂದನ್, ಅದಕ್ಕೆ ಅಧ್ಯಕ್ಷರು ಸುಮನಾ ರಘುನಂದನ್, ಅವ್ರ ಜೊತೆ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ಸಹಕರಿಸಿದ ಎಲ್ರಿಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಹೆಂಗಸರು ಅಂತ ಹೇಳಿದ್ರೆ ಬರೀ ಅಡುಗೆ ಮನೆ, ಬರೀ ಮನೆ ಕೆಲಸ ಈ ಥರನೇ ಆಗ್ಬಿಡುತ್ತೆ. ಆದರೆ ಸುವರ್ಣ ಚಾನೆಲ್ನ ಲೇಡೀಸ್ ಕ್ಲಬ್ ಕಾರ್ಯಕ್ರಮ ಹೆಣ್ಮಕ್ಳನ್ನ ಹೊರಗಡೆ ಬಂದು ಅವರ ಟ್ಯಾಲೆಂಟ್ಸ್ನ, ಅವರ ಇನ್ನರ್ ಟ್ಯಾಲೆಂಟ್ಸ್ನ ಹೊರಗಡೆ ಶೋಕೇಸ್ ಮಾಡ್ತಾ ಇದೆ. ಸೊ ಈ ಒಂದು ಕಾರ್ಯಕ್ರಮ, ಲೇಡೀಸ್ ಕ್ಲಬ್ ಕಾರ್ಯಕ್ರಮ ಹ್ಯಾಸ್ ಕಂಪ್ಲೀಟೆಡ್ 1 year ಇನ್. ವಾವ್, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ತಾಯಿ ದೊಡ್ಡ ಫ್ಯಾನ್ ಅಂತ ಹೇಳ್ಬೋದು ಲೇಡೀಸ್ ಕ್ಲಬ್ ಕಾರ್ಯಕ್ರಮದ್ದು. ಸೊ ಹೀಗೆ 1 ವರ್ಷ ಕಂಪ್ಲೀಟ್ ಮಾಡಿರೋಂಥ ಲೇಡೀಸ್ ಕ್ಲಬ್ ಕಾರ್ಯಕ್ರಮ ಮತ್ತಷ್ಟು ವರ್ಷ, ಇನ್ನಷ್ಟು ವರ್ಷ ಕಂಪ್ಲೀಟ್ ಮಾಡಲಿ. ಸೊ ಆಲ್ ದ ಬೆಸ್ಟ್ ಟು ಲೇಡೀಸ್.